ಈಗಾಗಲೇ ಬಾಗಲಕೋಟೆ ನಿಮಗೆ ನಾನು ಮೊದಲು ಕೂಡ ಹೇಳಿದ್ದೆ, ವಿಜೇಂದ್ರ ಅವರು ಮತ್ತು ನಮ್ಮ JCB ಅವರು, ಕಮಲ JCB ಎರಡು ಕೂಡ ಹೋಗ್ತವೆ ಅಂತ ಹೇಳಿದ್ದೆ. ಏನ್ರಿ, ವಿಜೇಂದ್ರ ಅವರು ಮತ್ತು ಯತ್ನಾಳ್ ಅವರು ಕೂಡ ಮನೆಗೆ ಹೋಗ್ತಾರ ಅಂತ ಹೇಳಿದ್ದೇ ಇಲ್ಲ ನಾನು. ಆ ಪ್ರಕಾರವಾಗಿದೆ. ಈಗ ದಾವಣಗೆರೆದು ನಡೀತಾ ಇದೆ ನೆಕ್ ಟು ನೆಕ್, ಕಾರಣಗಳು ಅನೇಕ ಇದಾವೆ. ಅಲ್ಲಿ ಕೂಡ ಈಗ ಲೇಟೆಸ್ಟ್ ಆಗಿ ನಾವು ಸ್ವಲ್ಪ ಅಂತರದಿಂದ ನಾವು ಮುಂದಿದ್ವಿ, ಇನ್ನೂ ಭಾಳಷ್ಟು ಇದಾಗಿದೆ. ರಾಷ್ಟ್ರ ಮಟ್ಟದಲ್ಲಿ ಹೇಳಬೇಕಂದ್ರೆ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಬಹುಶಃ ಅಲ್ಲಿ ಮಮತಾ ಬ್ಯಾನರ್ಜಿ ಅವ್ರದ್ದು ಒಂದು ಆ್ಯಂಟಿ ಇನ್ಕಂಬನ್ಸಿ 2 ವರ್ಷ ಟರ್ಮ್ಸ್ ಆಗಿತ್ತು. 10 ವರ್ಷ ಆದ್ಮೇಲೆ ಸ್ವಾಭಾವಿಕವಾಗಿ ಸ್ವಲ್ಪ ಅಲ್ಲಿ ಆ್ಯಂಟಿ ಇನ್ಕಂಬನ್ಸಿ ಬರ್ತದೆ. ಅದ್ರ ಜೊತೆಗೆ ತಮಿಳುನಾಡುದಲ್ಲಿ ಭಾಳ ಒಂದು ಆಶ್ಚರ್ಯಕರವಾದಂಥದ್ದು, ಅಲ್ಲಿನೂ ಕೂಡ DMK 2 ಟರ್ಮ್ ಆಗಿತ್ತು, ಆ್ಯಂಟಿ ಇನ್ಕಂಬನ್ಸಿ ಇತ್ತು. ಆ ಆ್ಯಂಟಿ ಇನ್ಕಂಬನ್ಸಿ ನಾವು ಎಲ್ಲರೂ AIADMKಗೆ ಬೆನಿಫಿಟ್ ಆಗ್ಬೋದು ಅಂತ ಹೇಳಿದ್ರು. ಆದರೆ ವಿಜಯ್ ಅವರು ನಮ್ಮ TVK ಪಕ್ಷವನ್ನು ಮಾಡಿ ಒಬ್ಬ ಯುವಕ, ಅವರ ಚಲನಚಿತ್ರದ ಜನಪ್ರಿಯತೆ ಏನಿದೆ, ಅವರು ವಿಶೇಷವಾಗಿ ಯುವಕರ ಮೇಲೆ, ಮಹಿಳೆಯರ ಮೇಲೆ ಒಂದು ವಿಶ್ವಾಸವನ್ನು ಗಳಿಸಿ ಮೋಡಿ ಮಾಡಿ ಇವತ್ತು ಅವರು ಆ ದ್ರಾವಿಡಿಯನ್ ರಾಜ್ಯದಲ್ಲಿ ಒಂದು ಹೊಸ ಇತಿಹಾಸವನ್ನ ವಿಜಯ್ ಅವರು ತಮ್ಮ TVK ಪಕ್ಷದ ಮೂಲಕ ಇವತ್ತು ಅಲ್ಲಿ ಸಾಧನೆ ಮಾಡಿದ್ದಾರೆ. ಅಸ್ಸಾಂನಲ್ಲಿ BJP ಇದು ಆಗಿದೆ. ಕೇರಳದಲ್ಲಿ ನಮ್ಮ ನಿರೀಕ್ಷೆಯಂತೆ ನಾವು ಕೇರಳದಲ್ಲಿ ಕಾಂಗ್ರೆಸ್ ಪಾರ್ಟಿ UDF ಈಗ ನಾವು ಅಲ್ಲಿ ಸರ್ಕಾರವನ್ನು ರಚನೆ ಮಾಡ್ತಾ ಇದ್ದೀವಿ. ಇಷ್ಟು ಈಗಿರುವಂಥದ್ದು. ಇನ್ನು ಸಾಯಂಕಾಲವರೆಗೆ ಕಾಯ್ದು ನೋಡೋಣ. ಥ್ಯಾಂಕ್ ಯು, ಧನ್ಯವಾದಗಳು. ನೋಡಿ, ನಾನು ಅದ್ರ ಬಗ್ಗೆ ಪಕ್ಷದಲ್ಲಿ ಬಹಳಷ್ಟು ಚಿಂತನೆ ಆಗ್ತಾ ಇದೆ. ಪಕ್ಷ ಅದ್ರ ಬಗ್ಗೆ ನಿರ್ಧಾರ ಮಾಡ್ತಾರೆ. ಸ್ವಾಮೀಜಿ ಸಲ ಕರೆಸಿದ್ದು ನಾನು ತಂದು ಕೊಡಕ್ಕೆ ನನಗೇನು ಮಾಡ್ತೀರಿ? ಸಿದ್ದೇಶ್ವರ ಕ್ಯಾಲಿಫೋರ್ನಿಯಾ ಸಿದ್ದೇಶ್ವರ ಸ್ವಾಮಿ ಅರ್ಪಣೆ ಮಾಡೋಣ ಅಂತೇಳಿ. ಕರೆಕ್ಟ್ ಅದಲ್ಲ? 3 ವರ್ಷ ಆಗುತ್ತೆ. ಈಗ 3 ವರ್ಷ ಆದ್ಮೇಲೆ 23 ವರ್ಷ ಆಗುತ್ತೆ. ಅದಕ್ಕೆ ನಾವು 3 ವರ್ಷದ ಸಾಧನೆಯನ್ನ ಮಾಡ್ತೀವಿ. ಅದು ಸಿದ್ದರಾಮೋತ್ಸವನೇ ಅಲ್ಲ, 3 ವರ್ಷದ ಸಾಧನೆ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾರೆ, ಅವರು ಮುಖ್ಯಮಂತ್ರಿತ್ವದಲ್ಲಿ ಒಂಥರ ಸಿದ್ದರಾಮೋತ್ಸವನೇ. ಸಿದ್ದರಾಮೋತ್ಸವ ಅನ್ಲಿಕ್ಕೆಲ್ಲ ನಾವು 3 ವರ್ಷದ ಪಕ್ಷದ ಸಾಧನೆ ಇಲ್ಲ ಅವರ ನೇತೃತ್ವದಲ್ಲಿ. ರೈಟ್, ನಮ್ಮ ಮದುವೆ ಅದಾವ ನೋಡ್ರಿ, ಮಜ್ಜಿಗೆ ಕೊಡ್ತೀರಿ?